ತಗೊಳ್ಳಿ. ಒಂದು ನಿಮಿಷ ಇಟ್ಬಿಡು, ಬಂದ್ಬಿಡ್ತೀನಿ. ಹೌದು, ಈ ಗ್ರೀಷ್ಮ ಇಲ್ಲಿ ಕಾಣಿಸ್ತಾ ಇಲ್ಲ. ರೂಮಲ್ಲಿ ಇದ್ದಾಳತ್ತೆ. ಇನ್ನೊಂದು 2 ದಿನದಲ್ಲಿ ಪರಿಚಿತ್ ಮನೆಯವರು ಮದ್ವೆ ವಿಷಯ ಮಾತಾಡೋದಕ್ಕೆ ಮನೆಗೆ ಬರ್ತಿದಾರಂತೆ. ಐಶು, ಆದಿ ಇವಾಗ ಹೇಗಿದ್ದಾನಪ್ಪ? ತಿಂಡಿ ಕೊಟ್ಯಾ? ಓ, ತಿಂಡಿ ಕೊಟ್ಟೆ, ತಿಂದ, ಚೆನ್ನಾಗವನೆ. ಅತೆವಾ, ನಾನು ನಿಮ್ ತವ ಏನೋ ಕೇಳ್ಬೇಕಾಗಿತ್ತು, ಅದಕ್ಕೆ ಬಂದೆ. ಏನ್ ಕೇಳಮ್ಮ? ಅತೆವಾ, ಡಾಕ್ಟ್ರು ನಿಮ್ ತವ ಯೋನ್ ಹೇಳಿದ್ರು ಬೆಳ್ಳುಳ್ಳಿ ಬೇಗ ಹುಷಾರಾಯ್ತಾನೆ ಅಲ್ವಾ? ಯಾಕೆಂದ್ರೆ ನೀವೇ ಅಲ್ವಾ ಡಾಕ್ಟರ್ ತವ ಮಾತಾಡಿದ್ದು. ಅತೆವಾ, ಏನಾದ್ರೂ ವಿಷಯ ಇದ್ರೆ ನನಗೆ ಹೇಳಿ, ಮುಚ್ಚಿಡ್ಬೇಡಿ. ನಾನೇನ್ ಬೆಳ್ಳುಳ್ಳಿ ತವ ಹೋಗ್ಬಿಟ್ಟದೆಲ್ಲ ಹೇಳಕ್ಕಿಲ್ಲ. ಐಶು, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ನೀನು ಅನ್ಕೊಂಡಿರೋ ಥರ ಡಾಕ್ಟರ್ ಏನೂ ಹೇಳಿಲ್ಲ, ಬೇಗ ಹುಷಾರಾಗ್ತಾನೆ ಅಂತಾನೆ ಹೇಳಿರೋದು. ಡಾಕ್ಟ್ರು ಆದಿಗೆ ಕೆಲವೊಂದು ಎಕ್ಸಸೈಸ್ ಹೇಳಿದ್ದಾರೆ, ಅದನ್ನ ಮಾಡಿದ್ರೆ ಸ್ವಲ್ಪ ದಿನದಲ್ಲೇ ಹುಷಾರಾಗ್ತಾನೆ ಕಣೆ. ಅವನು ಅದನ್ನ ಸರಿಯಾಗಿ ಮಾಡ್ತಾನೋ ಇಲ್ವೋ ಯಾರಿಗ್ ಗೊತ್ತು. ನೀನಾದ್ರೂ ಸರಿಯಾಗಿ ನೋಡ್ಕೊಂಡು ಹೇಳ್ತಾ ಇರೋ ಅವನಿಗೆ. ನನಗೆ ಇವಾಗ ತಾನೇ ಗೊತ್ತಾಗಿದ್ದು. ನೋಡ್ಕೊಳ್ಳಿ ಅವನು ಹೆಂಗ್ ನೋಡ್ಕತೀನಿ ನಾನು ಅಂತ. ಅಷ್ಟ್ ಮಾಡಿ ಸಾಕು, ಆದಿಗೆ ಏನೂ ಆಗಲ್ಲ, ಅವ್ನು ಬೇಗ ಹುಷಾರಾಗ್ತಾನೆ. ಆಯ್ತಾಯ್ತವ, ಇವಾಗ್ಲೇ ಹೋಗ್ಬಿಟ್ಟು ಹೇಳ್ತೀನಿ ಅವನ್ಗೆ ಇದನ್ನೆಲ್ಲ ಮಾಡು ಅಂತ. ಇನ್ನೊಂಚೂರು ಬಿಸಿ ಬೇಕಿತ್ತು ಕಣೆ, ಮಾಡ್ಕೊಂಬರ್ಲಾ? ಪಂಕಜ ಅವರೇ, ಸೊಪ್ಪು ಕಟ್ ಮಾಡಿ ಆಯ್ತಾ? ಮಾಡ್ತಾನೆ ಇವನಿ. ಬೇಗ ಬೇಗ ಮಾಡಿ, ಇನ್ನು ಪನ್ನೀರು ರೋಟಿ ಇದೆಲ್ಲ ಮಾಡಬೇಕು. ಇನ್ನು ಎಷ್ಟೊತ್ತು? ಆಯ್ತಾಯ್ತು, ಮಾಡ್ತೀನಿ. ಇರೋದೇ 2 ಕೈ, ನನಗೆ 4 ಕೈ. ಪಾಪ ದೊಡ್ಡವರು ಜೈಲ್ನಾಗ ಅವ್ರೆ. ಅವ್ರಿದ್ದಿದ್ರೆ ಎಲ್ಲ ಕೆಲ್ಸನೂ ಮುಗ್ದಿರ್ತಿತ್ತು. ಪಂಕಜ ಅವರೇ, ನಿಮ್ಗೇನಾದ್ರೂ ಸೊಪ್ಪು ಕಟ್ ಮಾಡಕ್ ಕಷ್ಟ ಆಗ್ತಿದ್ಯಾ? ಹಂಗೇನಿಲ್ಲ, ಕಟ್ ಮಾಡ್ತಾನೆ ಇವನಲ್ಲ. ಮತ್ತೆ ಮಾಡೋ ಕೆಲಸ ಬಿಟ್ಟು ಯಾವ್ದ್ಯಾವ್ದೋ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಲ್ಲ? ಹಂಗಲ್ಲ, ಅವರು ಮತ್ತೆ ರುದ್ರಣ್ಣವರು ಇದೇ ಮನೆಯವ್ರಲ್ವೇ? ಅವ್ರದ್ದು ಈಗೀಗ ಯಾಕೋ ಅತಿ ಆಯ್ತಾ ಇತ್ತು. ನೀವೇ ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಸಂಕ್ರಣ್ಣಗೆ ಹೇಳಿದ್ರೋ ಅಥವಾ ಸಂಕ್ರಣ್ಣನೇ ಪೊಲೀಸರು ಕರ್ಕೊಂಡು ಬಂದ್ರೋ? ನಾನೇನು ಜೋಗಿ ಅವ್ರ ಹತ್ರ ಏನೂ ಹೇಳಿಲ್ಲ. ಅವ್ರು ಪೊಲೀಸವ್ರನ್ನ ಕರ್ಕೊಂಡು ಬಂದ್ಮೇಲೆ ನನಗೂ ಗೊತ್ತಾಗಿದ್ದು. ನೋಡಿ ಪಂಕಜ ಅವರೇ, ನಮ್ಮ ಮನೇಲಿ ಏನು ನಡೀತದೆ ಏನಿಲ್ಲ ಅಂತ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಕೆಲಸ ಎಷ್ಟಿದೆ ಅಷ್ಟು ನೋಡಿಕೊಂಡ್ರೆ ಅಷ್ಟೇ ಸಾಕು. ಸರಿ, ಗುದ್ದಾಡೋರ್ ಮನೆ ವಿಷಯ ಬಡೋರಿಗೆ ಯಾಕೆ? ನನ್ನ ಕೆಲಸ ನಾನು ಮಾಡ್ತೀನಿ ಬಿಡಿ. ಹಾಂ, ನೀವು ಅಷ್ಟು ಮಾತ್ರ ಮಾಡಿದ್ರೆ ನಮಗೂ ಸಂತೋಷ. ಅತ್ತೇನು ಜೈಲಿಗೆ ಕಳಿಸ್ತಿದ್ದಂಗೆ ತಲೆ ಮೇಲೆ 2 ಕೊಂಬಂದಂಗೆ ಆಡ್ತಾವಳೆ. ನನಗೂ ಟೈಮ್ ಬರಲಿ, ನಾನು ಏನು ಅಂತ ತೋರಿಸುವೆ. ಅಕ್ಕ, ನೀವು ಯಾಕೆ ಇಲ್ಲಿಗೆ ಬರಕ್ಕೆ ಹೋದ್ರಿ? ಏನಾದರೂ ಇದ್ರೆ ಕರಿಯೋದಲ್ವಾ? ನಾನೇ ಪಂಕಜ ಅವ್ರನ್ನ ಕಳಿಸ್ತಿದ್ದೆ. ಕರಿಯೋದಲ್ವೇ? ನಾನು ಇದೀನಲ್ಲ ಕೆಲ್ಸದವಳು, ಎಲ್ಲ ಚಾಕ್ರಿನೂ ಮಾಡ್ಕೊಡ್ತಿರ್ಲಿಲ್ವೇ? ಗೌರವ, ನನಗೆ ಕ್ಷಮಿಸ್ಬಿಡು. ಪೊಲೀಸ್ ಸ್ಟೇಷನ್ನಾಗೆ ನಾನು ನಿನ್ನ ಮನಸ್ಸಿಗೆ ಸಾನೇ ನೋವು ಮಾಡಿಬಿಟ್ಟೆ. ಮಗನ ಕಳ್ಕೊಂಡಿರೋ ನೋವನಾಗೆ ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಪರವಾಗಿಲ್ಲ ಬಿಡಿ ಅಕ್ಕ, ನಾನೇನು ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಹಾಗೆ ನೋಡೋಕೆ ಹೋದರೆ ನಾನೇ ನಿಮ್ಮ ಹತ್ರ ಕ್ಷಮೆ ಕೇಳಬೇಕು. ನಿಮ್ಗದೆಷ್ಟು ನೋವಾಗಿದೆಯೋ ಏನೋ. ಸಂಕ್ರಾಂತಿನ ಪರ ಮಾತಾಡಿದ್ದು ನನಗೆ ಸಾನೇ ಸಂತೋಷ ಆಯಿತು. ಆದರೆ ನನ್ನ ಗಂಡ ಜೈಲ್ನಾಗ ಅವರಲ್ವಾ, ಅದೇ ಬೇಜಾರು ನನಗೆ. ಏನು ಮಾಡೋಕ್ಕಾಯ್ತದೆ? ನನ್ನ ಗಂಡನ ನಾನು ಕ್ಷಮಿಸ್ಬೋದು, ಬೇರೆಯವ್ರು ಮಾಡೋಕ್ಕಾಯ್ತದ? ಅಕ್ಕ, ನಿಮ್ಮ ನೋವೇನು ಅಂತ ನನಗೂ ಅರ್ಥ ಆಗುತ್ತೆ. ರುದ್ರಭಾವ ಮಾಡಿದ್ದು ತಪ್ಪೇ ಆದರೂ ಅವ್ರಿಗೆ ಮನೆಯವರೇ ಅಲ್ವಾ? ಅವ್ರು ಜೈಲಲ್ಲಿರೋದು ನನಗೂ ಇಷ್ಟ ಇಲ್ಲ ಅಕ್ಕ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಅವ್ರ ತಪ್ಪನ್ನ ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ಅಂತಾನೆ ಜೋಗಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದು. ಆದಷ್ಟು ಬೇಗ ಅತ್ತೇನೂ ರುದ್ರಭಾವನೂ ಅವ್ರ ತಪ್ಪನ್ನ ತಿದ್ಕೊಂಡು ಜೈಲಿಂದ ಆಚೆ ಬರ್ತಾರೆ. ನೀವೇನು ಬೇಜಾರಾಗಕ್ಕೆ ಹೋಗ್ಬೇಡಿ, ಆರಾಮಾಗಿರಿ.
ಜೋಗಿ ಅವರೇ ಏನ್ ಮಾಡ್ತಿದ್ದೀರಾ ನೀವು? ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ? ನನಗೆ ಒಳಗಡೆ ಕೆಲಸ ಇದೆ. ಕೆಲಸ ಎಲ್ಲ ಯಾರು ಮಾಡ್ತಾರೆ? ನಾನು ಇಲ್ಲಿಗೆ ಬಂದು ಕೂತ್ಕೊಂಡ್ರೆ ಸ್ಟ್ಯಾಚು ಅವಾಗಿಂದ ಒಂದೇ ಸಮನೆ ಕೆಲಸ ಮಾಡ್ತಾನೆ ಇದ್ದೀರಾ. ಇವಾಗ ಇವತ್ತು ನನ್ನ ಜೊತೆ ಕುತ್ಕೊಂಡು ಮಾತಾಡಿ. ಸ್ಟ್ಯಾಚು ಕ್ಯಾನ್ಸಲ್, ಮಾತಾಡಿ. ನನಗೆ ಒಳಗಡೆ ತುಂಬಾ ಕೆಲಸ ಇದೆ ಜೋಗಿ ಅವರೇ. ಅದು ಅಲ್ಲದೆ ಅಕ್ಕನ್ಗೆ ಹುಷಾರಿಲ್ಲ, ನಾನು ಅವ್ರಿಗೂ ಹೆಲ್ಪ್ ಮಾಡ್ಬೇಕು. ಆ ಪೆಂಕು ಆ ಪಂಕು ಅವಳಲ್ಲ, ಅವಳೆಲ್ಲ ನೋಡ್ಕೊತಾಳೆ. ನೀವು ಆರಾಮಾಗಿ ಕೂತ್ಕೊಳ್ಳಿ. ನಿಮ್ದು ಒಂದು ಹಠ, ಯಾವಾಗ್ಲೂ ಹೀಗೆ ನೀವು. ಸರಿ ಬಿಡಿ, ನಿಮ್ ಜೊತೆ ಕುತ್ಕೊಂಡು ಮಾತಾಡ್ತೀನಿ. ಆದ್ರೆ ಏನ್ ಮಾತಾಡ್ಬೇಕು ಅಂತನಾದ್ರೂ ಹೇಳಿ. ನೀವು ಏನ್ ಮಾತಾಡಿದ್ರು ನಂಗೆ ಖುಷಿಯೇ, ಮಾತಾಡಿ. ಸರಿ, ಹಾಗಾದ್ರೆ ನಾನು ಕಾರಣ ಇಲ್ಲದೆ ಏನಾದ್ರೂ ಹೇಳ್ತಾ ಹೋಗ್ತೀನಿ, ನೀವು ಕೇಳ್ತೀರಾ? ಬೇಡ ಬೇಡ ಬೇಡ, ಕಾರಣ ಇರೋದೇ ಏನನ್ನ ಹೇಳಿ. ಮತ್ ಏನ್ ಹೇಳ್ಬೇಕು ಅಂತ ನೀವೇ ವಿಷಯ ಕೊಡಿ. ಕೊಡ್ತೀನಿ. ಏನ್ ಕೊಡ್ಲಿ? ನಾನಂತೂ ಸ್ಕೂಲು ಕಾಲೇಜ್ಗೆಲ್ಲ ಓದೋನಲ್ಲ. ನೀವು ಎಲ್ಲ ಕಡೆ ಹೋಗಿ ಓದ್ ಬಂದು ತಿಳ್ಕೊಂಡಿರೋರು. ಅವಾಗ ನಿಮ್ಮ ಲೈಫ್ ಹೆಂಗಿತ್ತು ಅದನ್ನು ಹೇಳಿ. ಜೋಗಿ ಅವರೇ, ಆ ಲೈಫ್ ಅಂತೂ ಸೂಪರ್ ಆಗಿತ್ತು. ನನಗಂತೂ ಅದನ್ನ ಮರೆಯಕ್ಕೆ ಆಗಲ್ಲ. ನನಗೆ ಅವಾಗ ಓದೋದು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅವಾಗ ಕಾಲೇಜಲ್ಲಿ ಡಿಬೇಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ, ಪ್ರೈಸ್ ಕೂಡ ಗೆಲ್ತಿದ್ದೆ. ಅದನ್ನ ನೋಡಿ ಮನೆಯವರೆಲ್ಲ ಎಷ್ಟು ಖುಷಿ ಪಡೋರು ಗೊತ್ತಾ? ಈ ಡಿಬೇಟು ಎಲ್ಲ ನಮ್ಗೆ ಗೊತ್ತಾಗಿಲ್ಲ. ನಿಮಗೆ ಕಾಲೇಜ್ನಾಗೆ ಫ್ರೆಂಡ್ಸ್ ಬಗ್ಗೆ ಹೇಳಿ. ಆ ಅಂಕಿತಾ ಅಂತ ಒಬ್ಳವಳಲ್ಲ, ಅವಳೊಬ್ಳು ಗೊತ್ತು. ಅದು ಬಿಟ್ಟು ಬೇರೆ ಯಾರನ್ನ ಇರೋ ಹೇಳಿ. ಅಂಕಿತನ್ ಬಿಟ್ರೆ ನನಗೆ ಕ್ಲೋಸ್ ಫ್ರೆಂಡು ಅಂತ ಇರೋರು ಯಾರು? ಹಾ, ಪ್ರಮೋದ. ನನ್ನ ಬೆಸ್ಟ್ ಫ್ರೆಂಡ್. ನಾವಿಬ್ರು ಒಟ್ಟಿಗೆ ಹೊರಗಡೆ ಎಲ್ಲ ತಿರುಗಾಡ್ತಿದ್ವಿ, ಯಾವಾಗ್ಲೂ ಒಟ್ಟಿಗೆ ಇರ್ತಿದ್ವಿ. ಕಾಲೇಜ್ಗೂ ಒಟ್ಟಿಗೆ ಹೋಗ್ತಿದ್ವಿ, ಅಲ್ಲಿಂದ ಮನೆಗೂ ಒಟ್ಟಿಗೆ ಬರ್ತಿದ್ವಿ. ಇಬ್ರು ಜೊತೆಲೆ ಕುತ್ಕೊಂಡು ಓದ್ಕೋತಿದ್ವಿ. ಎಷ್ಟೋ ಸಲ ನಾನು ಅವ್ರ ಮನೇಲೆ ಉಳ್ಕೋತಿದ್ದೆ ಗೊತ್ತಾ? ಆ ಬಡ್ಡಿ ಐತಿ. ಸರಿ ಆ ಪ್ರಮೋದ ಎಲ್ಲಿ ಅವನು? ನೋಡಕ್ಕೆ ಹೆಂಗವನೆ? ಹಸಂತಾನೆಯಾ? ಪ್ರಮೋದ ನೋಡಕ್ಕೆ ಸಖತ್ತಾಗಿದ್ದ, ಹ್ಯಾಂಡ್ಸಮ್ ಲುಕ್ಕು. ಅವ್ನು ಎಷ್ಟು ಅಟ್ರಾಕ್ಟಿವ್ ಗೊತ್ತಾ? ಕಾಲೇಜಲ್ಲಿ ಇರೋರೆಲ್ಲ ಅವ್ನ ಹಿಂದೆನೆ ಬಿದ್ದಿರ್ತಿದ್ರು. ಕಾಲೇಜ್ಗೆ ಹೋಗಿರೋ ನನ್ನಿಂದೇನು ಬಿದ್ದಿರ್ತಿದ್ರು, ನಾನೇ ಓಲಿಲ್ಲ. ಹೋಗ್ಲಿ ಬಿಡಿ, ನಾನು ಮೊದ್ಲು ಅವನ ಹತ್ರನೂ ಸೇರಿಸ್ತಾ ಇರ್ಲಿಲ್ಲ. ಆದ್ರೆ ಹೋಗ್ತಾ ಅವ್ನು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಕ್ ಶುರುವಾದ. ಅದೇನೋ ಗೊತ್ತಿಲ್ಲಪ್ಪ, ಪ್ರಮೋದನ್ ಹತ್ರ ಅದೇನೋ ಮೋಡಿ ಮಾಡೋ ಕ್ಯಾರೆಕ್ಟರ್. ಮಾತಾಡ್ತಾ ಇದ್ದಾಗೆ ಇಷ್ಟ ಆಗ್ಬಿಡ್ತಿದ್ದ. ಅವನ್ ಮಾತನ್ನ ಕೇಳ್ತಾನೇ ಇರ್ಬೇಕು ಅಂತ ಅನಿಸ್ತಾ ಇತ್ತು. ಅವನು ಆ ಪಾರ್ಟಿ ಕ್ಲೋಸ್ ಫ್ರೆಂಡೇ. ಮತ್ತೆ ಇನ್ಯಾವತ್ತು ನೀವು ಮಾತಾಡ್ಲಿಲ್ವೇ? ಅಂದ್ರೆ ಮತ್ತೆ ಅವತ್ತು ಭೇಟಿನೇ ಆಗ್ಲಿಲ್ವೇ? ಯಾಕಾಗಿಲ್ಲ? ಮೀಟ್ ಮಾಡಿದ್ದೆ ಅವನ್ ಮದ್ವೆ ಟೈಮಲ್ಲಿ. ಅವನು ಬಾಲುನ ಮದ್ವೆ ಆಗಿದ್ದಾನೆ. ಈಗ ಅವನ ಹತ್ರ ಮಾತಾಡಿದ್ರೆ ಸರಿ ಇರುತ್ತಾ? ಹುಡುಗ ಮದುವೆ ಆಗಿದ್ದಾನ? ಅದ್ರಲ್ಲೇನಿದೆ ತಪ್ಪು? ಎಪ್ಪಲ್ದೆ ಮತ್ತೆ ಅದ್ ಹೆಂಗಾಯ್ತದೆ ಅಂತವ? ಜೋಗಿ ಅವರೇ, ಈಗ ಅದೆಲ್ಲ ಕಾಮನ್. ಒಬ್ರು ಇನ್ನೊಬ್ರನ್ನ ಇಷ್ಟಪಟ್ಟು ಜೊತೆಲಿರ್ತೀನಿ ಅಂದ್ರೆ ಅದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ? ತಪ್ಪಿಲ್ಲ. ಆದ್ರೂ ನೀವೇನೇ ಹೇಳಿ, ನನಗೆ ಪ್ರಮೋದ ಅಂದ್ರೆ ತುಂಬಾ ಇಷ್ಟ. ಜೋಗಿಯವ್ರೆ, ನೀವು ಗಾಬರಿ ಆಗ್ಬೇಡಿ. ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಪ್ರಮೋದ ಅಂದ್ರೆ ಹುಡುಗ ಅಲ್ಲ, ಹುಡುಗಿ.
ಅವಳ ಹೆಸರು ಪ್ರಮೋದಿನಿ ಅಂತ. ನಾವೆಲ್ಲ ಅವಳಿಗೆ ಪ್ರಮೋದ ಪ್ರಮೋದ ಅಂತ ಕರಿತೇವೆ. ನಿಮಗೆ ಹೊಟ್ಟೆ ಕಿಚ್ಚಾಗಿದೆ ಅಂತ ನನಗೆ ಗೊತ್ತು. ನಾನು ಆವಾಗಿಂದ ಎಲ್ಲ ಅಬ್ಸರ್ವ್ ಮಾಡ್ತಿದ್ದೆ. ಸಾರಿ, ಬೇಜಾರಾಗ್ಬೇಡಿ. ಏನೋ ಹೇಳಿದ್ರಲ್ಲ, ನೀವು ಕಾಲೇಜಿಗೆ ಹೋಗಿದ್ರೆ ನಿಮ್ಮ ಹಿಂದೆನೂ ಜನ ಬರ್ತಿದ್ರಾ? ಸುಮ್ಕೆ ಇರುವಾಗ ನಿಮ್ಮ ಜೊತೆ ಮಾತಾಡಬೇಕು ಅನ್ಸುತ್ತೆ. ಮಾತಾಡಿದ್ರೆ ಯಾಕಾದ್ರೂ ಮಾತಾಡಿದ್ನೋ ಅನ್ನಿಸ್ತದೆ. ಮುಂದೆ ನಿಮ್ಮ ಹತ್ರ ಯಾವತ್ತೂ ಮಾತಾಡಕ್ಕಿಲ್ಲ ನಾನು. ಸುಮ್ಕೆ ಹೋಗಿ ನಿಮ್ಮ ಕೆಲಸ ನೋಡ್ಕೊ ಹೋಗಿ. ನಾನು ತಮಾಷೆ ಮಾಡಿದ್ದು ಅಂತ ಹೇಳ್ದೆ ತಾನೆ. ಆದ್ರೂ ಯಾಕೆ ಈ ಥರ ಚಿಕ್ಕ ಮಗು ಥರ ಹಠ ಮಾಡ್ತೀರಾ? ನಿಮ್ಗೆ ನಾನು ಅಂದ್ರೆ ಹುಡುಕಾಟ ಅಲ್ವೇ? ಯಾವಾಗಲೂ ನನ್ನ ಮನ್ಸು ನೋಯ್ಸಕ್ಕೆ ನೋಡ್ತಾ ಇರ್ತೀರಿ. ನಂಗೆ ಬೇಜಾರಾದ್ರೆ ನಿಮಗೆ ಸಂತೋಷ ಅನ್ನಿಸ್ತದೆ. ಅದಕ್ಕೆ ಯಾವಾಗಲೂ ಆಡ್ಕೊಂಡೆ ನಗ್ತೀರಿ. ಬಾ, ಬೇಡ, ನಿಮ್ಮ ಸವಾಸವೇ ಬೇಡ. ತಮಾಸೆನೇ ಮಾಡಿದ್ರು ಅಥವಾ ನಿಜಾನ ತಮಾಷೆ ಅಂತ ಹೇಳಿ ನನ್ನನ್ನ ಯಾಮಾರ್ಸಕ್ ನೋಡ್ತಾ ಇದ್ರು. ಯಾರಿಗ್ ಗೊತ್ತು? ಜೋಗಿ ಅವರೇ, ಪ್ರಾಮಿಸ್, ನಾನು ತಮಾಷೆನೇ ಸಾಕು ಅಮ್ಮಿಯವರೇ. ಸಾರಿ, ನೀವಿಷ್ಟು ಸೀರಿಯಸ್ ಆಗ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ನೋಡಿ, ಮತ್ತೆ ಹಿಂಗೆಲ್ಲ ಮಾಡಿ ನನ್ನ ಮನ್ಸು ಬದಲಾಯಿಸಕ್ ನೋಡ್ಬೇಡಿ. ಮೊದಲೇ ನಾನು ಎಷ್ಟೆಲ್ಲ ಬೇಜಾರು ಮಾಡ್ಕೊಂಡಿದ್ದೆ ಅಂತ ನಿಮಗೂ ಗೊತ್ತದೆ. ಮ್ಯಾಗಿಂದ ನನ್ನ ಮನಸ್ಸು ಅಷ್ಟು ಈಜಿಯಾಗಿ ಬದಲಾಗಕ್ಕಿಲ್ಲ. ಸಂತೋಷವಾಗಿದ್ದಿದ್ದು ನನ್ನ ಮನಸ್ಸಿನಾಗೆ ಅನುಮಾನ ಅನ್ನೋ ಬೀಜ ನೆಟ್ಟಿದ್ದು ನೀವೇ. ಸದ್ಯಕ್ಕೆ ದಯಮಾಡಿ ಇಲ್ಲಿಂದ ಹೊರಟೋಗ್ಬಿಡಿ. ಅಯ್ಯೋ ಅಯ್ಯೋ ಅಮ್ಮಿಯವರೇ, ಯಾವಾಗ ಬಿಟ್ರಲ್ಲ ಅಮ್ಮಿಯವರೇ. ಎದ್ರಕೊಂಬಿಟ್ರಾ? ಹೇಳಿ ಕೇಳಿ, ನಾವು ಯಾರು ಫ್ಯಾನ್ಸು ಹೇಳಿ? ಯಾಟ್ರಿಕ್ ಹೀರೋ ಶಿವಣ್ಣನ ಫ್ಯಾನ್ಸು. ಯಾಕ್ಟಿಂಗ್ ಅನ್ನೋದು ನಮ್ಮ ರಕ್ತದಾಗೆ ಅದೇ. ನೀವು ಮಾತ್ರ ತಮಾಷೆ ಮಾಡಿ ಎಸ್ಕೇಪ್ ಆಗ್ಬಿಟ್ಟಿರೇ. ಬಾಯಿಗೆ ಬಾರದೆ ಮಾತು, ತುದಿ ನಾಲಿಗೆ ಕೂತಿದೆ ಸೋತು. ಹೋ, ಬಾಯಿಗೆ ಬಾರದೆ ಮಾತು, ತುದಿ ನಾಲಿಗೆ ಕೂತಿದೆ ಸೋತು. ಕದ್ದು ಮುಚ್ಚಿ ಕಳ್ಳ ಹೃದಯವು ಕುಣಿತ ಕಲಿತಿದೆ. ಸದ್ದಿಲ್ಲದೆ ನೆನಪುಗಳದೆ ಗಣಿತ ನಡೆದಿದೆ. ನೀನೆಂದರೆ ನಂಗಂತೂ ಪ್ರಾಣ, ಇದು ಹೇಳೋಕೆ ಸಾಲದು ಪ್ರಾಣ. ಸಖಿಯೇ ಸಖಿಯೇ ಮಾತನಾಡೋದು ಹೇಗಂತ ಹೇಳಿಕೊಡು. ಸಖಿಯೇ ಸಖಿಯೇ ನನ್ನ ಕಣ್ಣನ್ನ ನೀನಾಗೆ ಓದಿ ಬಿಡು. ಸಖಿಯೇ